ದಿನಾಂಕ 18/9/2024 ಬುಧವಾರ ಸಂಜೆ 7:30ಕ್ಕೆ ಬೋವಿ ಸಮಾಜ ಮತ್ತು ಲಮಾಣಿ ಸಮಾಜದ ಹುಡುಗರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿತ್ತು. ಈ ವಿಷಯ ಲಮಾಣಿ ಸಮಾಜದವರಿಗೆ ತಿಳಿಯುತ್ತಿದ್ದಂತೆ ಲಮಾಣಿ ಸಮಾಜದ 100ಕ್ಕೂ ಹೆಚ್ಚು ಜನ ಒಡ್ಡರ ಪಾಳಯಕ್ಕೆ ಹೊಕ್ಕು ಬೋವಿ ಸಮಾಜದ ಹುಡುಗರಿಗೆ ಹೊಡೆದು ಬೈಕ್ಗಳನ್ನು ಜಖಂ ಮಾಡಿದ್ದರು. ಈ ವೇಳೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಲಾಠಿ ಚಾರ್ಜ್ ಮಾಡಿ ಎರಡು ಸಮಾಜದವರಿಗೆ ತಿಳಿ ಹೇಳಿ ಜಗಳ ಸರಿಪಡಿಸಿದ್ರು. ಘಟನೆ ನಡೆದ ಮೇಲೆ ಎರಡು ಸಮಾಜದ ಹಿರಿಯರು ಸೇರಿ ಇಂತಹ ಘಟನೆಗಳು ಮುಂದುವರಿಯುವುದು ಬೇಡ ಎಂದು ನಿರ್ಧರಿಸಿ ಲಕ್ಷ್ಮೇಶ್ವರದಲ್ಲಿ ಸೇರಿದ್ದರು. ಇನ್ನೇನು ಮಾತನಾಡಬೇಕು ಅನ್ನುವಷ್ಟರಲ್ಲಿ ಆದರಳ್ಳಿ ಗವಿಮಠದ ಕುಮಾರಸ್ವಾಮಿ ಮಹಾರಾಜರು ಒಂದು ಆಡಿಯೋ ಹರಿಬಿಡುತ್ತಾರೆ. ಅದರಲ್ಲಿ ಬೋವಿ ಸಮಾಜದವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿರುತ್ತಾರೆ. ಅವರಿಗೆ ಬಿಡುವುದು ಬೇಡ, ಎಲ್ಲ ತಾಂಡಗಳಿಂದ 50 ಜನ ಬನ್ನಿ, ಅವರದ್ದು ಏನು ನೋಡೇ ಬಿಡೋಣ ಎಂದು ಪ್ರಚೋದನಕಾರಿ ಹೇಳಿಕೆ ಹೇಳಿರುತ್ತಾರೆ ಎಂದು ಬೋವಿ ಸಮಾಜದವರು ಆರೋಪಿಸಿರುತ್ತಾರೆ. ನಾವು ಹಿಂದೆ ಮಾಡಿದ ಉಪಕಾರದ ಋಣವನ್ನು ಸ್ವಾಮೀಜಿಗಳು ಈ ರೀತಿ ತೀರಿಸುತ್ತಿದ್ದಾರೆ. ಅದಕ್ಕಾಗಿ ನಮಗೆ ರಕ್ಷಣೆ ಇಲ್ಲದಂತಾಗಿದೆ. ನಮಗೆ ಯಾವ ಸ್ವಾಮೀಜಿಯೂ ಬೇಡ ಎಂದು ತಮ್ಮ ಅಳಲು ತೋಡಿಕೊಂಡರು. ಸಮಾಜವನ್ನು ಎತ್ತಿ ಕಟ್ಟಿ ಏನು ಮಾಡುತ್ತಾರೆ ಎನ್ನುವ ಆತಂಕ ಸೃಷ್ಟಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ರಕ್ಷಣೆ ನೀಡಬೇಕೆಂದು ಬೋವಿ ಸಮಾಜದವರು ತಮ್ಮ ಅಳಲನ್ನು ತೋಡಿಕೊಂಡರು. ಇದನ್ನ ಇವರು ದೊಡ್ಡದು ಮಾಡೋರು, ಇವರು ವೈಯಕ್ತಿಕವಾಗಿ ತಗೊಂಡವ್ರು, ಇವರು ಅವ್ರ ಸಮಾಜಕ್ಕೋಸ್ಕರ ಮಾಡ್ಕೊಂಡವ್ರು. ಇವರು ಸಮಾಜ ಆ ಸಮಾಜ ಈ ಸಮಾಜ ಬೇರೆ ಇರಲಾರ್ದಂಥ ಊರಲ್ಲಿ ಇಂಥ ಕಿತ್ತು ಹುಟ್ಟಿಸ್ತಾ ಇದ್ದಾರೆ ಇವರು. ಇದಕ್ಕೆ ಅಯೋಗ್ಯವಾದಂಥ ಇವರು ಸ್ವಾಮೀಜಿಗಳು ಇದಕ್ಕೆ ಏನಾಗಬೇಕು ಅನ್ನೋದನ್ನು ಎಲ್ಲ ಅಧಿಕಾರಿಗಳು ಇದಕ್ಕೆ ಗಮನ ತಗೋಬೇಕೆಂದು ನನ್ನಲ್ಲಿ ಕೋರ್ಕೊತೀನಿ. ಅವರು ಪಾಪ ಹಂಗೇನಲ್ಲ, ನಮ್ಮ ಊರನವರು ಈಗಿನವ್ರಿಗೆ ನಾವು ಯಾರು ಒಂದು ಮಾತು ಅಂದಿಲ್ಲ ನಮ್ಗೆ. ಅವ್ರಿಗೆ ನಾವು ಅಂದಿಲ್ಲ, ನಮ್ಗೆ ಅವ್ರು ಅಂದಿಲ್ಲ. ಯಾಕೆ ಬೇಕ್ರಪ್ಪ ಹೇಳು, ನಾವ್ ಯಾಕೆ ಇರ್ತೀನಿ ಇಟ್ಕೊಂಡಿಲ್ಲ, ಸಾಕು ನಮ್ಗೆ ಮಟನ ಸಾಕು, ಬೇಡ ನಮ್ಗೆ. ಹಿಂಗೆ ನೀ ಮಾಡಿ ಅಂದ್ರೆ ಬೇಡ ನಮ್ಗೆ. ನಾವ್ ಊರಾಗಿರೋರು ಚಂದಾಗಿರ್ತೇವೆ. ನಾವು 18ನೇ ತಾರೀಕಿನ ದಿವಸ ಬುಧವಾರ ದಿನ ರಾತ್ರಿ 7-7:30 ಗಂಟೆ ಸುಮಾರು ಬೋವಿ ಸಮಾಜ ಮತ್ತು ಲಮಾಣಿ ಸಮಾಜದ ಎರಡು ಸಮಾಜದ ಹುಡುಗರು ಬೇಕ್ರಿ ಹತ್ರ ಕೇಕ್ ಅವು ಇವು ತಿನ್ನುವಾಗ ಏನೋ ಸ್ವಲ್ಪ ಕೈ ಟಚ್ ಆಗಿ ಸಣ್ಣ ಗದ್ದಲಾಗಿತ್ತು. ಗದ್ದಲಾದಂಥ ಸಮಯದೊಳಗೆ ಏನೋ ಅದನ್ನೇ ದೊಡ್ಡ ವಿಕೋಪಕ್ಕೆ ಹೋಗಿ ಇಡೀ ಲಂಬಾಣಿ ಸಮಾಜದವರು ನಮ್ಮ ಒಡ್ರಪಾಳ್ಯನ ಹೊಕ್ಕ ಎಲ್ಲರನ್ನ ಹೊಡೆದು, ಮುದುಕರನ್ನ ಹುಡುಗರನ್ನ ಅವ್ರನ್ನ ನೋಡೋದು, ಬೈಕ್ ಜಖಮ್ ಮಾಡಿ 200-300 ಮಂದಿ ಬಂದು, ಮತ್ತು ಆಮೇಲೆ ಪೊಲೀಸ್ರಿಗೆ ನಾವು ಮಾಹಿತಿ ಕೊಟ್ಟಾಗ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನ ಓಡಿಸಿದ್ರು. ಓಡಿಸಿದಾಗ ಶಾಂತ ರೀತಿಯಿಂದ ಇಲಾಖೆಯವರು ಎರಡು ಕಡೆನೂ ಸರಿಯಾಗಿ ಮೇಂಟೈನ್ ಮಾಡಿದ್ರು. ಅವರಿಂದ ಯಾವುದೇ ಇದಾಗಿಲ್ಲ. ಆದ್ರೆ ನಾವು ಏನೋ ಒಂದು ಕೆಟ್ಟಗಳಿಗೆ ಆಗಬಾರ್ದಿತ್ತು, ಆಗೈತೆ ಅಂತ ತಿಳ್ಕೊಂಡು ಎರಡೂ ಸಮಾಜದವ್ರು ಕೂಡಿ ಅದನ್ನು ರಾಜಿ ಮಾಡ್ಕೊಳ್ಳೋಣ, ಬೆಳೆಸೋದು ಬೇಡ, ಮುಂದೆ ಈ ರೀತಿ ಯಾವುದೇ ಘಟನೆಗಳಾಗೋದು ಬೇಡ, ಆ ರೀತಿ ಒಂದು ಬಂದೋಬಸ್ತ್ ಮಾಡ್ಕೊಂಡು ರಾಜಿ ಮಾಡ್ಕೊಳ್ಳೋಣ ಅಂತೇಳಿ ನಾವೆಲ್ಲರೂ ನಿನ್ನೆ ದಿನ ಕೂಡಿದ್ವಿ ಲಕ್ಷ್ಮೇಶ್ವರದೊಳಗೆ. ಅವರು ಸಮಾಜದ ನಾಯಕರು ನಾವು ಎಲ್ಲರೂ ಮಾತಾಡ್ಕೊಂಡು ಕೂಡಿದ್ವಿ. ಕೂಡಿದಾಗ ಆದರಳ್ಳಿ ಕುಮಾರ್ ಮಹಾರಾಜರು ಒಂದು ಆಡಿಯೋವನ್ನು ಬಿಟ್ಟರು ಗ್ರೂಪಲ್ಲಿ. ಬೋವಿ ಸಮಾಜದ ಹುಡುಗರದ್ದು ಸೋಳೆ ಮಕ್ಕಳು ಭಾಳ ತಿಂಡಿ ಐತಿ, ಅದೇನೈತಿ ನಾವು ನೋಡೋಣಂತ. ನಾನು 5 ದಿನ ಬರ್ತೀನಿ, ನಾವು ಹೊರಗಡೆ ಇದ್ದೀನಿ, 5 ದಿನ ಬರ್ತೀನಿ, ಬಂದು ಅವ್ರದ್ದು ಹಂಗೆ ಮಾಡಿಸ್ತೀನಿ, ಹಿಂಗೆ ಮಾಡಿಸ್ತೀನಿ, ಅವ್ರ ಮೇಲೆ ರೌಡಿ ಶೀಟ್ರ್ ಹಾಕಿಸ್ತೀನಿ, ಹಿಂಗೆ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದನ್ನು ವಿಡಿಯೋ ಬಂತು. ಅವನ್ನೆಲ್ಲ ತೋರಿಸಿದಾಗ ಆಯ್ತಪ್ಪ, ಅವ್ರ ಸ್ವಾಮಿಗಳು ಬಂದಾಗನ ನಾವು ವಿಚಾರ ಮಾಡೋಣ ಅಂತ ಅವ್ರನ್ನ ಮುಂದಿಟ್ಕೊಂಡು ನಿರ್ಣಯ ಮಾಡೋಣ, ಈಗೇನು ಮುಗಿಸೋದು ಬೇಡ ಅಂತೇಳಿ ನಿನ್ನೆ ಅದು ಅಲ್ಲಿಗೆ ಪೆಂಡಿಂಗ್ ಇಟ್ಟು ಬಂದ್ವಿ. ಮತ್ತೆ ವಿಡಿಯೋಗಳು ಮಾಡಿ ಹಾಕಕತ್ತಿದ್ರು ಅವರು. ಅವ್ರಿಗೆ ಎಲ್ಲ ತಾಂಡ್ಯದವ್ರು ಕೂಡ್ರಿ, ಎಲ್ಲ ತಾಂಡ್ಯದವ್ರು 55 ಮಂದಿ ಆದ್ರಳಿಗೆ ಬರ್ರಿ 5 ದಿನ, ಅವ್ರದ್ದು ಏನೈತಿ ಒಮ್ಮೆ ನೋಡೇ ಬಿಡೋಣ ಅಂತ ಧಮಕಿ ಹಾಕಿ ಒಂದು ಎಚ್ಚರಿಕೆಯನ್ನು ಕೊಟ್ಟಾರೆ ನಮ್ಮ ಸಮಾಜದವ್ರಿಗೆ. ಪ್ರಚೋದನಕಾರಿ ಮಾಡಾಕತ್ತಾರ. ಅದಕ್ಕೆ ಯಾವ ಹುಡುಗರು ಏನು ಇಲ್ಲ, ನಾವು ಸ್ವಾಮೀಜಿ ಅವರು ಏನು ಒಂದು ಹೇಳಿಕೆ ಕೊಡೋ ಮಟ್ಟಿಗೆ ಹೋಗಿತ್ತಂತಂದ್ರೆ ಈಗ ಸ್ವಾಮೀಜಿಯವ್ರಿಗೆ ಅವ್ರ ಗ್ರೂಪ್ನಾಗ ಬಿಡಾಕತ್ತಾರಲ್ಲ, ನಮ್ಮ ಹುಡುಗರು ಯಾರು ಮಾತಾಡಿದ್ದು ಅವ್ರು ಬಿಡಾಕತ್ತಿಲ್ಲ. ನನ್ನ ಕಡೆ ಪ್ರೂಫ್ ಐತೆ ಅಂತಾರ, ಅದನ್ನು ಬಿಡುವಲ್ರಿ. ಬಟ್ ಅವ್ರು ಅಷ್ಟೇ ಮಾತಾಡಿ ಬಿಡಾಕತ್ತಾರ. ನಾವು ಕೇಳಿದ್ವಿ, ನಾವು ಫೋನ್ ಹಚ್ಚಿದ್ವಿ ಮಾತಾಡೋಣ ಸ್ವಾಮೀಜಿಯವರಿಗೆ ಏನಾಗೈತೆ ಅಂತ ಕೇಳಕ್ಕಂತೇಳಿ. ನಮ್ಮ ಫೋನ್ ರಿಸೀವ್ ಮಾಡಲಿಲ್ಲ.
ನಾವು ಆದ್ರೆ ಅವ್ರ ಸಮಾಜದವ್ರಿಗೆ ಏನು ಹೇಳಿದ್ವಿ, ಅಕಸ್ಮಾತ್ ಹುಡುಗರು ಏನಾರ ಸ್ವಾಮೀಜಿಯವರಿಗೆ ಮಾತಾಡಿದ ಕರೆ ಅಂತಂದ್ರೆ ಅವ್ರನ್ನ ನೀವು ಎರಡಿಟ ಹೊಡೆದು ಬುದ್ಧಿ ಕಲಿಸಿ ಕ್ಷಮೆ ಕೇಳ್ಸೋಣ ಸ್ವಾಮಿಗಳ ಹತ್ರ ಅಂತ ನಾವೆಲ್ಲ ಮಾತಾಡಿದ್ರು ಸಹಿತ ಈ ಸ್ವಾಮಿಗಳು, ಯಾಕಂದ್ರೆ ಹಿಂದೆ 2-3 ಸಲ ಗಲಾಟೆ ಆಗಿತ್ತು ಲಂಬಾಣಿ ಸಮಾಜದವ್ರಿಗೆ ಮತ್ತು ಗುರುಗಳಿಗೆ ಜಗಳಾದಾಗ ಇವ್ರು ಕೃಷ್ಣಾಪುರ ಮಠಕ್ಕೆ ಹೋಗಿ ಕುಂತ್ಕೊಂಡಿದ್ರು. ಅವಾಗ ನಮ್ಮ ಬೋವಿ ಸಮಾಜದವರು ಅವ್ರನ್ನ ಹೋಗಿ ಕೈಕಾಲು ಬಿದ್ದು ಕರ್ಕೊಂಬಂದು ಮತ್ತೆ ಮಠ ಸೇರಿಸಿದ್ರು. ಹಿಂದೆ ಇಲ್ಲೇ ಆದ್ರಳ್ಳಿ ಹುಡುಗರು ಒಂದೆರಡು ಅವ್ರ ಮೇಲೆ ಇದನ್ನು ಮಾಡಿದಾಗ ಅವ್ರ ವಿರುದ್ಧನೂ ಆದ್ರಳ್ಳಿ ಮಠದಾಗ ಇಲ್ಲೇ ಸೇವಲಲ್ಲಿ ಸಿರಿಸಿ ಮಾರಮ್ಮನ ದೇವಸ್ಥಾನದಾಗ ಉಪವಾಸ ಸತ್ಯಾಗ್ರಹ ಕುಂತಿದ್ರು. ಅವಾಗಲೂ ನಮ್ಮ ಸಮಾಜದವ್ರೆ ಅವ್ರ ಮುಂದೆ ನಿಂತ್ಕೊಂಡು ಅವ್ರ ಬೆನ್ನೆಲುಬಾಗಿ ನಿಂತು ಅವ್ರಿಗೆಲ್ಲನೂ ಸಪೋರ್ಟ್ ಮಾಡಿದವರು. ಅವ್ರ ಸೇವನ ಅವ್ರ ಊಟನ ನಮ್ಮ ಸಮಾಜದವ್ರೆ ಕೊಡ್ತಾರೆ ಡೈಲಿ. ನಮ್ಮ ಸಮಾಜದ ಹೆಣ್ಮಕ್ಳು ಅಲ್ಲಿ ಗುಡಿ ಎಲ್ಲ ಸ್ವಚ್ಛ ಮಾಡೋದು ಮಾಡ್ತಾರೆ. ಇಂದು ಮತ್ತು ಶಾಸಕರು ಬಂದಾಗ ಮಠಕ್ಕೆ ಬಂದಾಗ ನಮ್ಮ ಸಮಾಜದವ್ರಿಗೆ ಶಾಸಕರಿಗೆ ಜಗಳ ಹಚ್ಚಿ ಕುಂತ್ಕೊಂಡ್ರಿ ಇವ್ರು ಅಜ್ಜಾರು, ನಮ್ಮ ಸಮಾಜದವ್ರು ಕೆಟ್ಟ ಮಾಡಿದ್ರು. ಈಗ ಮತ್ತೇನೋ ರಾಜಕೀಯ ಅವ್ರ ಜೊತೆ ಇದು ಮಾಡ್ಕೊಂಡ್ರೆ ಅದೇನು ನಮ್ಮ ಸಮಸ್ಯೆ ಇಲ್ಲ. ಅವಕಾಶ ಇದ್ದಾಗ ನಮ್ಮ ಸಮಾಜದವ್ರು ಬಳಸ್ಕೊಂಡು ಅವ್ರದ್ದು ಆದಮೇಲೆ ವಾಪಸ್ ನಮ್ಮ ಸಮಾಜದವ್ರ ಮೇಲಿನ ಧಮಕಿ ಹಾಕ್ತೀನಿ, ಅವ್ರ ಕೈ ಮುರಿಸ್ತೀನಿ ಕಾಲು ಮುರಿಸ್ತೀನಿ ಅಂತಂದ್ರೆ ಎಷ್ಟು ಭಯ ಭೀತರಾಗಿದ್ದಾರೆ ಅಂದ್ರೆ ನಮ್ಮ ಸಮಾಜದ ಜನ ಇಲ್ಲೇ ಹೊರಗಡೆ ಹೋಗೋಕೆ ಸಹಿತ ಎದುರಾಕತ್ತಾರೆ. ಎಲ್ಲೇ ನಾವು ಸಣ್ಣ 30-40 ಮನೆ ಅದು ನಮ್ಮನ್ನೆಲ್ಲಿ ಹೊಡಿತಾರೋ ಎಲ್ಲಿ ಏನು ಮಾಡ್ತಾರೋ ಅಂತೇಳಿ ಊಟ ಅಡುಗೆ ಸಹಿತ ಮಾಡಿಲ್ಲ. ಅಷ್ಟು ಅಂಥ ಒಂದು ಭಯಭೀತ ಆದಂಥ ವಾತಾವರಣ ಸೃಷ್ಟಿಯಾಗೈತಿ ಆದ್ರಳ್ಳಿ ಗ್ರಾಮದೊಳಗೆ. ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು, ಜಿಲ್ಲಾಧಿಕಾರಿಗಳು ಮತ್ತು SP ಸಾಹೇಬರು ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಆ ಸ್ವಾಮೀಜಿಯವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕಂತೇಳಿ, ಮತ್ತು ಈ ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಈ ಗವಿಸಿದ್ದೇಶ್ವರ ದೇವಸ್ಥಾನದಿಂದ ಅವರು ಅಲ್ಲಿ ಗೋಶಾಲೆ ಕಟ್ತೀನಿ ಮಠ ಕಟ್ತೀನಿ ಅಂತ ಏನು ಹೇಳ್ತಾರಲ್ಲ, ಅದಕ್ಕೆ ಅರಣ್ಯ ಇಲಾಖೆಯವ್ರೂ ಸಹಿತ ಅವ್ರ ಮೇಲೆ ಕ್ರಮ ತೊಗೊಂಡು ಅಲ್ಲಿಂದ ಅವ್ರನ್ನ ಬಿಡಿಸ್ಬೇಕಂತೇಳಿ ನಾವು ಎಲ್ಲರ ನಮ್ಮ ಬೋವಿ ಸಮಾಜದವ್ರ ವತಿಯಿಂದ ಅವ್ರ ಮೇಲೆ ನಾವು ಮನವಿ ಮಾಡ್ಕೊತೀವಿ. ನಮ್ಮೂರು ಇಂಥವು 2 ಸಮಾಜದವರು ಅಣ್ಣತಮ್ಮಗಳ ಹಾಗೇ ನಡ್ಕೊತ ಬಂದಾರಿಲ್ಲ ಇಲ್ಲಿವರೆಗೂ. ಈ ಸಮಾಜದ ಮಧ್ಯನ ಅವ್ರು ಇಂಥ ಸೃಷ್ಟಿ ಮಾಡ್ತಾರೆ ಅಂದ್ರೆ ಅಂಥ ಸ್ವಾಮಿಗಳು ನಮಗೆ ಬೇಡ ಈ ಆದ್ರಳ್ಳಿಗೆ. ಅದಕ್ಕೆ ದಯವಿಟ್ಟು ಅವ್ರು ನಾವು ಈ ಆದ್ರಳ್ಳಿಯಿಂದ ಬಹಿಷ್ಕಾರ ಹಾಕೋಣ ಅಂತ ನಾವೆಲ್ಲರೂ ಕರೆ ಕೊಡ್ತಾ ಇದ್ದೀವಿ. ಅದಕ್ಕೆ ಈ